ಕರಾವಳಿ ಭಾಗದಲ್ಲಿ ಹೆಣಹೂತ ಪ್ರಕರಣ. ದೂರುದಾರನು ಈ ಪ್ರಕರಣಗಳಲ್ಲಿ ಆರೋಪಿಯಾಗ್ತಾನೆ. ದೂರುದಾರನ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಶವಗಳನ್ನ ನಾನೇ ಹೂತಿದ್ದೆ ಎಂದಿದ್ದ ದೂರುದಾರನಿಗೂ ಈ ಪ್ರಕರಣದಲ್ಲಿ ಕಠಿಣ ಶಿಕ್ಷೆಯಾಗುತ್ತದೆ. ಹೆಣಹೂತ ಪ್ರಕರಣ ಮತ್ತಷ್ಟು ಸಂಚಲನ. ದೂರುದಾರನು ಈ ಪ್ರಕರಣದಲ್ಲಿ ಆರೋಪಿಯಾಗ್ತಾನೆ. ದೂರುದಾರನ ವಿರುದ್ಧವೂ ಎಫ್ಐಆರ್ ದಾಖಲಾಗುತ್ತೆ. ಶವಗಳನ್ನ ನಾನೇ ಹೂತಿದ್ದೆ ಎಂದಿದ್ದ ದೂರುದಾರನಿಗೂ ಈ ಪ್ರಕರಣದಲ್ಲಿ ಕಠಿಣ ಶಿಕ್ಷೆಯಾಗುತ್ತದೆ. ಸಂದೇಹ ಬೇಡ. ಹಲವು ಶವಗಳನ್ನ ಹೂತಿಟ್ಟ ಕಾರಣಕ್ಕಾಗಿ ಶಿಕ್ಷೆ. ದೂರುದಾರ ಕೂಡ ಆ ಹಲವು ಪ್ರಕರಣಗಳಲ್ಲಿ ಶಿಕ್ಷೆ ಅನುಭವಿಸಬೇಕು. ಸಾಕ್ಷ್ಯ ನಾಶ ಮಾಡಿದ ಕಾರಣಕ್ಕೂ ದೂರುದಾರ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ನಾನೇ ದೂರು ಕೊಟ್ಟೆ ಎಂಬ ಕಾರಣಕ್ಕೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಫ್ರೀಡಂ ಟಿವಿಗೆ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿಯ ರಿಯಾಕ್ಟ್. ಧರ್ಮಸ್ಥಳದಲ್ಲಿ ಹಲವು ಶವಗಳನ್ನು ಹೂತಿಟ್ಟ ಪ್ರಕರಣ. ಪಾಪ ಪ್ರಜ್ಞೆ ಕಾಡಿ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದ ದೂರುದಾರ, ಅನೇಕ ಶವಗಳನ್ನು ಹೂತು ಹಾಕಿದ್ದೀನಿ, ಆ ಶವಗಳ ಮೇಲೆ ನಾನಾ ತರಹದ ಅಮಾನವೀಯ ಮಾರ್ಕ್ಗಳನ್ನು ಗಮನಿಸಿದ್ದೀನಿ, ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಒಂದಷ್ಟು ಹೆಣ್ಣು ಮಕ್ಕಳು ಕನ್ಯೆಯರಾಗಿದ್ರು, ಮದುವೆಯಾಗದ ಕುಮಾರಿಯರಾಗಿದ್ರು, ಒಂದಷ್ಟು ಮಹಿಳೆಯರು ವಿವಾಹಿತರಾಗಿದ್ರು. ಆ ವಿವಾಹಿತೆ ಮತ್ತು ಕನ್ಯೆಯರ ಶರೀರ ಒಂದಷ್ಟು ದೌರ್ಜನ್ಯ ಅನುಭವಿಸಿದ ಮಾರ್ಕ್ಗಳನ್ನು ಗಮನಿಸ್ತಾ ಇದ್ದೆ. ನೋಡಿ, ಆ ಪ್ರಮುಖ ಒಂದೊಂದು ಪಾಯಿಂಟ್ಸ್ಗಳನ್ನು ತೋರಿಸ್ತಾ ಹೋಗ್ತೀವಿ. ಈ ಪ್ರಕರಣಗಳಲ್ಲಿ ದೂರುದಾರನು ಕೂಡ ಆರೋಪಿಯಾಗಿರುತ್ತಾನೆ. ದೂರು ಕೊಟ್ಟ ಕಾರಣಕ್ಕೆ ದೂರುದಾರ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಕೊಲೆ ಆದ ನಂತರ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಪಿಕೊಂಡ ಮಾತ್ರಕ್ಕೆ ಕೊಲೆ ಆರೋಪಿ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನಾ? ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿರತಕ್ಕಂತಹ ದೂರುದಾರ ದೂರು ಕೊಟ್ಟ ಕಾರಣಕ್ಕೆ ಆ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಮ್ಮ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಡುವ ವೇಳೆ ಈ ಅಂಶವನ್ನ ಆತನಿಗೂ ಹೇಳಲಾಗಿರುತ್ತೆ, ಆತನ ಗಮನಕ್ಕೆ ತರಲಾಗಿರುತ್ತೆ. ನೋಡಪ್ಪ, ನೀನು ಸಾಕ್ಷ್ಯ ಹೇಳ್ತಾ ಇದೀಯಾ, ನೀನು ಹೂತು ಹಾಕಿದ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೊಡ್ತಾ ಇದೀಯಾ, ಹಂಗಂದ ಮಾತ್ರಕ್ಕೆ ನೀನು ಮಾಡಿರ್ತಕ್ಕಂತಹ ಪಾಪ ಕೃತ್ಯದಿಂದ ಶಿಕ್ಷೆಯಿಂದ ದೂರ ಸರಿಯೋದಕ್ಕೆ ಸಾಧ್ಯ ಇಲ್ಲ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಿನಗೂ ಕೂಡ ಸಂಬಂಧಪಟ್ಟ ತನಿಖೆ ಆದ್ರೆ ಅದು ಸಾಬೀತಾದ್ರೆ ನಿನಗೂ ಶಿಕ್ಷೆ ಆಗುತ್ತೆ. ಶವಗಳನ್ನ ಹೊರತೆಗೆದ ಬಳಿಕ ಆ ಶವಗಳ DNA ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈಗ ತನಿಖೆ ಆರಂಭಗೊಂಡ ನಂತರದ ಪ್ರಕ್ರಿಯೆಗಳಿವೆಲ್ಲ. ಒಂದು ವೇಳೆ ನಾಪತ್ತೆಯಾದ ಕೇಸ್ಗಳು ದೂರು ದಾಖಲಾಗಿದ್ದರೆ ಆ ಬಗ್ಗೆಯೂ ಹೋಲಿಕೆ ಮಾಡಲಾಗುತ್ತೆ. ಈ ಹಿಂದೆ ಯಾವುದಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟೋ, ಯಾವುದಾದ್ರೂ ರೇಪ್ ಕಂಪ್ಲೇಂಟೋ, ಯುವತಿ ನಾಪತ್ತೆ ಪ್ರಕರಣನೋ ಏನೋ ಇದ್ರೆ ಆ ಶವಕ್ಕೂ ಅದಕ್ಕೂ ಕೂಡ ತಾಳೆ ಹಾಕಿ ನೋಡಲಾಗುತ್ತೆ. ಇದೇ ಯುವತಿಯನ್ನ ಅವತ್ತು ಮಿಸ್ ಆಗಿರುವಂತಹದ್ದು, ಇದೆಲ್ಲವೂ ಕೂಡ ತನಿಖೆಗಳಾಗ್ತವೆ. DNA ಪರೀಕ್ಷೆಯ ವೇಳೆ ಯಾವ ಕಾರಣದಿಂದ ಸಾವಾಯಿತು ಎನ್ನುವುದು ದೃಢ ಆಗುತ್ತೆ. FSL ಎಕ್ಸ್ಪರ್ಟ್ಗಳು ಅದನ್ನು ಮಾಡ್ತಾರೆ. ಯಾವ ಕಾರಣಕ್ಕೆ ಕೊಲೆಯಾಯಿತು ಅನ್ನೋದು ದೃಢ ಆಗುತ್ತೆ. ಇಂತಹ ಕಾರಣದಿಂದಲೇ ಕೊಲೆ ಆಗಿತ್ತು ಎನ್ನುವುದಕ್ಕೆ ದೂರುದಾರನು ಮಾಹಿತಿ ನೀಡಬೇಕಾಗುತ್ತದೆ. 1 by 1 ಆಗಿ ನಾನು ಶವಗಳನ್ನು ತೋರಿಸ್ತೀನಿ ಅಂತ ದೂರುದಾರ ಹೇಳಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದ ವಸ್ತುಗಳಿದ್ದಲ್ಲಿ ಅವುಗಳನ್ನು ಪೊಲೀಸರಿಗೆ ಒಪ್ಪಿಸಬೇಕಾಗುತ್ತದೆ. ಇಂತಹವರ ಆದೇಶದಿಂದ ಶವಗಳನ್ನು ಹೂತಿಟ್ಟೆ ಎಂದು ಹೇಳಿದ್ರೆ ಅದಕ್ಕೆ ಬೇಕಾದ ಸಾಕ್ಷ್ಯಗಳ ಸಲ್ಲಿಕೆ ಅನಿವಾರ್ಯ ಇರುತ್ತೆ. ಶವಗಳನ್ನು ಹೂಳಲು ಆದೇಶ ಕೊಟ್ಟವರಿಗೂ ತನಗೂ ಯಾವ ರೀತಿ ಸಂಪರ್ಕ ಇತ್ತು ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಬೇಕಾಗಿರುತ್ತದೆ. ಮೃತದೇಹಗಳು ಹೂಳುವಂತೆ ಯಾವ ದಿನ, ಯಾವ ಸಮಯಕ್ಕೆ, ಎಲ್ಲಿ ಹೇಳಿದ್ರು ಎಂಬ ಬಗ್ಗೆ ಸಾಕ್ಷ್ಯಗಳು ಸಲ್ಲಿಸಬೇಕಾಗುತ್ತದೆ. ಹಲವು ವರ್ಷಗಳ ಬಳಿಕ ದೂರು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅತ್ಯಾಚಾರ ಕೇಸ್ ಸಾಬೀತು ಕಷ್ಟ ಆಗಬಹುದು. ನ್ಯಾಯಾಧೀಶರ ಎದುರು ಹೇಳಿಕೆ ಕೊಟ್ಟ ಮಾತ್ರಕ್ಕೆ ದೂರುದಾರನ ಹೇಳಿಕೆಯೇ ಪರಮ ಸತ್ಯವಾಗಿರುವುದಿಲ್ಲ. ಪ್ರಕರಣಗಳ ತನಿಖೆ ನಡೆದು ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವಾಗ ಆ ಹೇಳಿಕೆಯನ್ನು ಸಾಬೀತುಪಡಿಸಬೇಕಾಗುತ್ತದೆ. ಈ ಪ್ರಕರಣಗಳಲ್ಲಿ ದೂರುದಾರನು ಕೂಡ ಆರೋಪಿಯಾಗಿರ್ತಾನೆ. 1995ರ ನಂತರ ನೈರ್ಮಲ್ಯ ಸ್ವಚ್ಛತೆ ಕ್ಲೀನ್ ಕೆಲಸಗಾರನಾಗಿ ಬಂದು ಅದಾದ ನಂತರ
ನನ್ನ ವೃತ್ತಿಯನ್ನೇ ಬದಲಿಸಿದ್ರು, ಹೆಣ ಹೂಳುವ ಪ್ರವೃತ್ತಿಗೆ ನನ್ನನ್ನು ತಳ್ಳಲಾಯಿತು. ನಾನು ಸಾಕಷ್ಟು ಹೆಣಗಳನ್ನು ಹೂತಿದ್ದೀನಿ, ಅದರಲ್ಲೊಂದಷ್ಟು ಹೆಣಗಳನ್ನು ಸುಟ್ಟು ಹಾಕಿದ್ದೀನಿ, ಮತ್ತೊಂದಷ್ಟು ಹೆಣಗಳನ್ನು ಹೂತು ಹಾಕಿದ್ದೀನಿ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. 1 by 1 ನನ್ನ ನೆನಪಿನ ಅಂಗಳದಲ್ಲಿ ಎಷ್ಟೆಷ್ಟು ಹೆಣಹೂತ ನೆನಪುಗಳಿದಾವೋ ಅವೆಲ್ಲವನ್ನು ತೋರಿಸ್ತೀನಿ. ಈಗ ಪೊಲೀಸರು ತನಿಖೆ ಆರಂಭಗೊಂಡಾಗ ತೋರಿಸು ಅಂತ ಹೇಳ್ತಾರೆ. ಇನ್ನು ಭೀಮ ಏನಾದರೂ 1 by 1 ತೋರಿಸ್ತಾ ಹೋದರೆ ಅದರ DNA ಪರೀಕ್ಷೆಗಳಾಗ್ತವೆ. DNA ಪರೀಕ್ಷೆಯ ಮುಖಾಂತರವಾಗಿ ಸತ್ತಿರೋದು ಹೆಣ್ಣೋ ಗಂಡೋ ಅನ್ನೋದು ಸಾಬೀತಾಗುತ್ತೆ. ಅದಾದ ನಂತರ ಈ ಮೃತದೇಹಕ್ಕೆ ಏನಾದರೂ ಹೊಡೆಯಲಾಗಿತ್ತಾ, ಈ ಮೃತದೇಹದ ಮೇಲೆ ಏನಾದರೂ ರೇಪ್ ನಡೆದಿತ್ತ, ಎಲ್ಲವೂ ಕೂಡ ತನಿಖೆ ಪ್ರಾರಂಭ ಆಗಿ FSL ಎಕ್ಸ್ಪರ್ಟ್ಗಳು ಅದನ್ನು ಹೇಳ್ತಾರೆ. ಹೀಗೆಲ್ಲ ತನಿಖೆಗಳು ಆಗ್ತಿರ್ಬೇಕಾದ್ರೆ ಭೀಮನ ಸಹಕಾರಗಳು ಅತ್ಯಗತ್ಯ ಇರುತ್ತೆ. ಭೀಮನಿಗೆ ಹೆಣ ಹೂಳೋದಕ್ಕೆ ಯಾವ್ಯಾವ ಜಾಗವನ್ನು ಸೂಚಿಸ್ತಾ ಇದ್ರು ಅಂತ ಕೇಳಿದಾಗ ಹೇಳಬೇಕಾಗಿ ಬರುತ್ತೆ. ಇಂತಹವರು ಬರ್ತಾ ಇದ್ರು, ಅವರು ನನಗೆ ಆದೇಶವನ್ನು ಕೊಡ್ತಾ ಇದ್ರು, ಈ ಹೆಣನ ಸುಡಬೇಕು ಅಥವಾ ಹೂಳಬೇಕು ಅನ್ನೋದು ಅವರಿಂದ ಆದೇಶಗಳು ಬರ್ತಾ ಇತ್ತು. ಅವರೇನು ಆದೇಶವನ್ನು ಕೊಡ್ತಾ ಇದ್ರು ಅದನ್ನು ನಾನು ಅನುಸರಿಸ್ತಾ ಇದ್ದೆ. ಭೀಮ ಹೇಳಬೇಕಾಗಿ ಬರುತ್ತೆ. ಯಾರು ಬರ್ತಾ ಇದ್ರು, ಎಷ್ಟೊತ್ತಿಗೆ ಬರ್ತಾ ಇದ್ರು ನೋಡಿ. ಸಾಮಾನ್ಯವಾಗಿ 1995ರ ನಂತರ ಅಂದರೆ 2000ದ ಒಳಗೆ ಫೋನ್ ಸಂಭಾಷಣೆಗಳು ಜೊತೆಗೆ ಎಲ್ಲರ ಬಳಿಯೂ ಫೋನ್ ಇರ್ತಕ್ಕಂತಹ ಪದ್ಧತಿ ಆ ಕಾಲಘಟ್ಟದಲ್ಲಿ ಇರಲಿಲ್ಲ. ಹಂಗಿದ್ದಾಗ ಅವರು ಹೆಂಗೆ ಹೇಳಿದ್ರು, ಎಲ್ಲಿ ನಿಂತ್ಕೊಂಡು ಹೇಳಿದ್ರು, ಯಾವ ಟೋನ್ ಬಳಸಿದ್ರು, ಇದನ್ನೆಲ್ಲ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಹಿಂಗಿದ್ದಾಗಲೂ ಕೂಡ ಅದಕ್ಕೆ ಸನಿಹ ಆಗುವಂಥ ಸಾಕ್ಷಿಗಳನ್ನ ಭೀಮ ಕೊಡಬೇಕಾಗಿ ಬರುತ್ತೆ. ಇವರೇ ಬರ್ತಾ ಇದ್ರು, ಇವರೇ ಆದೇಶ ಕೊಡ್ತಾ ಇದ್ರು ಅಂತ ಹೇಳಿ. ಹೀಗೆ ಹೆಣಹೂತ ಜಾಗವನ್ನ ಭೀಮ ತೋರಿಸಿದ್ರು ಅನ್ನೋ ಕಾರಣಕ್ಕೆ ಈ ಹಿಂದೆ ಘಟಿಸಿ ಹೋದ ಘಟನೆಗಳಿಗೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಮೌಖಿಕವಾಗಿ ಹೇಳಿದ ಮಾತ್ರಕ್ಕೆ ಭೀಮ ನಿರಪರಾಧಿ ಆಗ್ತಾರಾ? ಖಂಡಿತ ಇಲ್ಲ. ನಮ್ಮ ಕಾನೂನಲ್ಲಿ ಆ ಅವಕಾಶನೇ ಇಲ್ಲ. ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗೇ ಬರುತ್ತೆ. ನಿನಗೆ ಆ ಕಾಲಘಟ್ಟದಲ್ಲಿ ಸತ್ಯ ಗೊತ್ತಿದ್ರೂ ಕೂಡ ಯಾಕೆ ಸುಮ್ಮನಿದ್ದೆ, ಯಾಕೆ ಎಪ್ಸ್ಕೊಂಡಾಗಿದ್ದೆ? ಇಷ್ಟು ವರ್ಷ ಇಲ್ಲದೇ ಇರತಕ್ಕಂತಹ ಪಾಪ ಪ್ರಜ್ಞೆ ಏಕಾಏಕಿ ಹೆಂಗ್ ಕಾಡ್ತು? ಇವೆಲ್ಲವೂ ಕೂಡ ಪೊಲೀಸ್ ತನಿಖೆಯ ಪ್ರಶ್ನೆಗಳು. ಹಾಗಾಗಿ ಭೀಮಾ ಮಾಡಿರುವಂತಹದ್ದು ಒಳ್ಳೆ ಕೆಲಸನೋ ಕೆಟ್ಟ ಕೆಲಸನೋ ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ. ಆದರೆ ಭೀಮಾನು ಕೂಡ ಇದರಲ್ಲಿ ಆರೋಪಿ ಅನ್ನೋದು ಸಾಮಾನ್ಯರ ಪರಿಜ್ಞಾನದಲ್ಲಿ ಇರಬೇಕಾಗಿ ಬರುತ್ತೆ. ಮಾಡಿದ ಕೃತ್ಯವನ್ನ ಸಾಕ್ಷಿ ಸಮೇತ ಹೇಳಿದ ಕಾರಣಕ್ಕೋಸ್ಕರ ನಮ್ಮ ಕಾನೂನಿನಲ್ಲಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಯಾವ ಅವಕಾಶಗಳು ಇಲ್ಲ. ಒಂದಷ್ಟು ರಿಯಾಯಿತಿಗಳಿರ್ಬೋದು, ಶಿಕ್ಷೆಯ ಪ್ರಮಾಣದ ತೀವ್ರತೆಯಲ್ಲಿ ಒಂದು ಸ್ವಲ್ಪ ಡಿಸ್ಕೌಂಟ್ ಇರ್ಬೋದು, ಸಿಗುತ್ತೆ ಅವರಿಗೆ ಆ ಡಿಸ್ಕೌಂಟು. ಆದರೂ ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸರಿ, ಇನ್ನು ತನಿಖೆ ಶುರುವಾಯಿತು ಅಂತ ಇಟ್ಕೊಳ್ಳಿ. FSL ಬಂದರು, ಭೀಮಾನನ್ನು ಕೂಡ ಅಲ್ಲಿಗೆ ಕರೆಸಲಾಯಿತು. ಪೊಲೀಸ್ ಆಫೀಸರ್ಸ್ಗಳು ಕೂಡ ಇರ್ತಾರೆ. ತನಿಖಾಧಿಕಾರಿಯ ನೇತೃತ್ವದಲ್ಲಿ ತನಿಖೆಗಳು ಆರಂಭ ಆಗುತ್ತೆ. ಹೂತಿಟ್ಟಂತಹ ಹಸಿ ಮಣ್ಣನ್ನು ಕೆರೆದು ಒಳಗಿರ್ತಕ್ಕಂತಹ ಶವಗಳನ್ನು ಎತ್ತಿ ತನಿಖೆಯನ್ನು ಆರಂಭ ಮಾಡ್ತಾರೆ. ಇನ್ನು ಸತ್ತಿರೋರು ಯಾರು ಅನ್ನೋದು DNA ಟೆಸ್ಟ್ನಲ್ಲಿ ಸಾಬೀತಾಗುತ್ತೆ, ಹೆಣ್ಣೋ ಗಂಡೋ. ಇನ್ನು ಸಾಯಲ್ಪಟ್ಟಂತಹ ಶವ ಅತ್ಯಾಚಾರಕ್ಕೊಳಗಾಗಿ ಕೊಲೆಯಾದ ಅಥವಾ ಬೇರೆ ತರಹದ ಕಾರಣಗಳಿಂದ ಸತ್ರ, ಇದು ಕೂಡ ಸಾಬೀತಾಗುತ್ತೆ. ಅಧಿಕಾರಿಗಳು ಕೇಳುವಂತಹ ಪ್ರಶ್ನೆಗಳಿಗೆ ಭೀಮ ಉತ್ತರವನ್ನು ಕೊಡಬೇಕಾಗಿ ಬರುತ್ತೆ. ಒಂದು ವೇಳೆ ಸರಿಯಾದ ಸಾಕ್ಷ್ಯಾಧಾರಗಳನ್ನು ಕೊಡದೆ ಹೋದರೆ, ಸರಿಯಾದ ದಾಖಲೆಗಳನ್ನು ಕೊಡದೆ ಹೋದರೆ ಪ್ರಮುಖ ಆರೋಪಿ ಭೀಮ ಆಗಿ ಮಾರ್ಪಡ್ತಾರೆ. ಇದರಲ್ಲಿ ಯಾವ ಸಂದೇಹವೂ ಬೇಡ. ಆದರೆ ಈ ಮಾಸ್ ಅತ್ಯಂತ ಭಯಾನಕವಾದಂತಹ ಕೃತ್ಯಕ್ಕೊಂದು ಸುಖಾಂತ್ಯಗಳು ಬೇಕು. ಇನ್ನು ಮುಂದೆ ಇದು ಮರುಕಳಿಸಬಾರ್ದು. ಆ ಭಾಗಗಳಲ್ಲಿ ಹೆಣ್ಣು ಮಕ್ಕಳನ್ನ ಕೊಲ್ಲೋದು, ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡೋದು, ಈ ತರಹದ್ದೊಂದು ಪ್ರಕರಣ ಭಾರತದಲ್ಲಿ ಎಲ್ಲೂ ಕೂಡ ನಡಿಬಾರ್ದು. ಅಂದರೆ ಈ ತನಿಖೆ ನಿಷ್ಪಕ್ಷಪಾತವಾಗಿ ನಡಿಬೇಕು. ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಯಾರು ನಿಜ ಹೇಳ್ತಾ ಇದ್ದಾರೆ, ಇಂಥವರ ಮೇಲಿರ್ತಕ್ಕಂಥ ಆರೋಪ ನಿಜಾನ, ಇಂಥವರೇ ಮಾಡ್ತಾ ಇದ್ರ, ಅಥವಾ ಇದೊಂದು ಸ್ಕ್ರಿಪ್ಟೆಡಾ, ಯಾರೋ ಬರದ ಕಥೆಗೆ ಇನ್ಯಾರೋ ನಟನೆ ಮಾಡ್ತಾ ಇದ್ದಾರ, ಏನಿದು? ಎಲ್ಲಿ ನೋಡಿದ್ರು ಧರ್ಮಸ್ಥಳ, ಎಲ್ಲಿ ನೋಡಿದ್ರು ಮ್ಯಾಸಿವ್ ರೇಪು ಪ್ರಕರಣದ ಸಂಚಲನ. ಇದಕ್ಕೊಂದು ಅಂತ್ಯ ಆಡಬೇಕಾದ್ರೆ ಸರ್ಕಾರ ಸ್ವಲ್ಪ ಆಸಕ್ತಿಯನ್ನು ವಹಿಸಿ SIT ತಂಡವನ್ನು ರಚನೆ ಮಾಡಿ ಭೀಮನ ನಾಯಕತ್ವದಲ್ಲಿ ಅಥವಾ ಆತನ ಸಾನ್ನಿಧ್ಯದಲ್ಲಿ ಇದರ ತನಿಖೆಗಳು ಆರಂಭಗೊಳ್ಳಬೇಕು. ಸೊ ಯಾವಾಗ SIT ತನಿಖೆ ರಚನೆ ಆಗುತ್ತೆ ಅನ್ನೋದೇ ಪ್ರಶ್ನೆ ಕಾಡ್ತಾ ಇರುವಂತಹದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.